ಹಲೋ ಗೆಳೆಯರೇ, ವೆಲ್ಕಮ್ ಟು ಎಸ್ ಪಿಚಿನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಬುದ್ಧ ಪೂರ್ಣಿಮಾ ಅಥವಾ ಬುದ್ಧ ಜಯಂತಿ ಅಂತಾನೂ ಕರಿತೇವೆ. ಹಾಗಾದ್ರೆ ಈ ದಿನದ ಕುರಿತಾಗಿ ಸುಲಭ 10 ಸಾಲುಗಳ ಮಾಹಿತಿ ತಿಳಿತಾ ಹೋಗೋಣ. ಈ ಒಂದು ಮಾಹಿತಿ ಅಂತ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದ್ರೆ ಈ ಒಂದು ಮಾಹಿತಿಯನ್ನ ತಿಳಿತಾ ಹೋಗೋಣ, ಕರಿತಾ ಹೋಗೋಣ. ಮೊದಲನೇ ಪಾಯಿಂಟ್ ನೋಡಿ, ಗೌತಮ ಬುದ್ಧರವರ ಜನ್ಮದಿನವನ್ನು ಬುದ್ಧ ಜಯಂತಿ ಎಂದು ಆಚರಿಸುತ್ತೇವೆ. ಓಕೆನಾ? ಅದಾಂತರ ಎರಡನೇ ಪಾಯಿಂಟ್, ಇದನ್ನು ಬುದ್ಧ ಪೂರ್ಣಿಮಾ ಎಂದು ಕರೆಯುತ್ತಾರೆ. ಓಕೆನಾ? ಇದನ್ನು ಬುದ್ಧ ಪೂರ್ಣಿಮಾ ಎಂದು ಕರೆಯುತ್ತಾರೆ. ಓಕೆ, ಅದಾನಂತರ ಮೂರನೇ ಪಾಯಿಂಟ್, ವೈಶಾಖ ಮಾಸದ ಹುಣ್ಣಿಮೆ ದಿನದಂದು ಈ ದಿನ ಆಚರಿಸುತ್ತೇವೆ. ವೈಶಾಖ ಮಾಸದ ಹುಣ್ಣಿಮೆ ದಿನದಂದು ಈ ದಿನ ಆಚರಿಸುತ್ತೇವೆ. ಓಕೆ, ಆ ನಂತರ ನಾಲ್ಕನೇ ಪಾಯಿಂಟ್ ನೋಡಿ, ಬುದ್ಧನು ನೇಪಾಳದ ಲುಂಬಿನಿಯಲ್ಲಿ ಜನಿಸಿದನು. ಓಕೆ, ಅದಾದ ನಂತರ ಐದನೇ ಪಾಯಿಂಟ್, ಅವರ ಬಾಲ್ಯದ ಹೆಸರು ಸಿದ್ಧಾರ್ಥ. ಓಕೆನಾ? ಅವರ ಬಾಲ್ಯದ ಹೆಸರು ಸಿದ್ಧಾರ್ಥ. ಅದಾದ ನಂತರ ಆರನೇ ಪಾಯಿಂಟ್, ಬುದ್ಧನು ಜ್ಞಾನೋದಯವನ್ನು ಪಡೆದು ಮಹಾನ್ ಗುರುವಾದನು. ಬುದ್ಧನು ಜ್ಞಾನೋದಯವನ್ನು ಪಡೆದು ಮಹಾನ್ ಗುರುವಾದನು. ಏಳನೇ ಪಾಯಿಂಟ್ ನೋಡಿ, ಅವರು ಶಾಂತಿ, ಅಹಿಂಸೆ ಮತ್ತು ದಯೆಯ ಸಂದೇಶ ನೀಡಿದರು. ಮತ್ತು ನೋಡಿ, ಅವರು ಶಾಂತಿ, ಅಹಿಂಸೆ ಮತ್ತು ದಯೆಯ ಸಂದೇಶ ನೀಡಿದರು. ಎಂಟನೇ ಪಾಯಿಂಟ್, ಈ ದಿನ ಜನರು ಬುದ್ಧನಿಗೆ ಪೂಜೆ ಸಲ್ಲಿಸುತ್ತಾರೆ. ಓಕೆನಾ? ಅದಾನಂತರ ಒಂಬತ್ತನೇ ಪಾಯಿಂಟ್, ಬಡವರಿಗೆ ದಾನ ಮಾಡುವುದು ಮತ್ತು
ಮತ್ತು ಪ್ರಾಣಿಗಳಿಗೆ ಆಹಾರ ನೀಡುವುದು ಉತ್ತಮ ಕೆಲಸ. ಇಲ್ಲಿ ಉತ್ತಮ ಅಂತಕ್ಕಂಥ 2 ಸಾರಿ ಬಂದಿದೆ, 1 ಸಾರಿ ಬರೀತಾ ಹೋಗಿ ಮಕ್ಕಳೇ. ಓಕೆನಾ? 2 ಸಾರಿ ಬಂದಾಗ 1 ಸಾರಿ ಬರೀರಿ. ಓಕೆ, ಉತ್ತಮ ಕೆಲಸ. ಅದಾದ ನಂತರ 10ನೇ ಪಾಯಿಂಟ್ ನೋಡಿ. ಬುದ್ಧ ಜಯಂತಿ ನಮಗೆ ಸತ್ಯ ಮತ್ತು ಪ್ರೀತಿಯ ಮಾರ್ಗದಲ್ಲಿ ನಡೆಯಲು ಕಲಿಸುತ್ತದೆ. ಮತ್ತೊಮ್ಮೆ ನೋಡಿ, ಬುದ್ಧ ಜಯಂತಿ ನಮಗೆ ಸತ್ಯ ಮತ್ತು ಪ್ರೀತಿಯ ಮಾರ್ಗದಲ್ಲಿ ನಡೆಯಲು ಕಲಿಸುತ್ತದೆ. ಓಕೆನಾ? ರೈಟ್. ಹಾಗಾದ್ರೆ ಈ ಎಲ್ಲಾ ಮಾಹಿತಿ ಅಂತ ನಿಮ್ಗೆ ಇಷ್ಟವಾಯ್ತಾ? ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.